ನಮಸ್ಕಾರ, ನಾನು ನಿಮ್ಮ ಕನ್ನಡಿಗೆ ಬರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಬಹಳ ದಿವಸಗಳಾಯಿತು ಯಾವುದೇ ರೀತಿಯಾದಂಥ ವಿಡಿಯೋಗಳನ್ನ ಮಾಡೋಕ್ಕಾಗಿದ್ದಿಲ್ಲ. ಸ್ವಲ್ಪ ಮಾತಿನಲ್ಲಿ ಏರುಪೇರು ತೊದಲು ಏನಾದರೂ ಆದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ಇದನ್ನು ಮಾಡಲೇಬೇಕು, ಇನ್ಮೇಲಿಂದ ಕಂಟಿನ್ಯೂ ವಿಡಿಯೋಗಳನ್ನ ಮಾಡಲೇಬೇಕು ಅಂತ ಅಂದ್ಕೊಂಡು ಇವಾಗ ಶುರು ಮಾಡಿದ್ರಿ. ಸ್ವಲ್ಪ ಬೆಂಗಳೂರಿಗೆ ಬಂದು ಆಲ್ರೆಡಿ ಎಲ್ಲ ಸೆಟಪ್ ಮಾಡಿಕೊಂಡು ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತಿದ್ರ ಶುರು ಮಾಡಿದ್ವಿ. ಇವತ್ತು ವಿಡಿಯೋಗಳನ್ನ ಈ ನಿನ್ನೆ ಟಾಕ್ಸಿಕ್ ಏನೋ ಒಂದು ಲೇಡೀಸ್ ಅನ್ನೋ ಒಂದು ವಿಡಿಯೋನ ಬಿಡುಗಡೆ ಮಾಡಿದ್ರು. ಅದರದ್ದು ಒಂದು ರಿವ್ಯೂನ ಇವತ್ತು ಮಾಡ್ತಾ ಇದ್ದೀನಿ. ನಿನ್ನೆ ಮಾಡಬೇಕಾಗಿತ್ತು, ಸ್ವಲ್ಪ ಕೆಲಸದ ಒತ್ತಡದಿಂದ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಈ ಒಂದು ಲೇಡೀಸ್ ಅನ್ನುವಂಥದ್ದು ಒಂದು ಟಾಕ್ಸಿಕ್ನ ಒಂದು ಕ್ಲಿಪ್ನ ವಿಡಿಯೋದ ಒಂದು ರಿವ್ಯೂವನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ಮುನ್ನ ನೀವೇನಾದರೂ ಹೊಸಬರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಡ್ರಿ ಅಂತ ಕೇಳ್ಕೊತೀನಿ. ಈ ಹಿಂದೆ ಏನೋ ಒಂದು ಟೀಸರ್ನ ಬಿಟ್ಟಿದ್ರು. ಆ ಟೀಸರ್ನಲ್ಲಿ ಟಾಕ್ಸಿಕ್ನ ರಾಯ್ ಆಗಿರುವಂಥ ಯಶ್ ಅವರು ಫುಲ್ ರಗಡ್ ಮಾಸ್ ಇರುವಂಥದ್ದೊಂದನ್ನು ಆಲ್ರೆಡಿ ನೋಡಿದ್ದೀವಿ. ನಿನ್ನೆ ಅದು ಅಂದ್ರೆ ಓದು ಏನೋ ಟೀಸರ್ನ ಬಿಟ್ಟಿದ್ರಲ್ಲ, ಆ ಒಂದು ಟೀಸರ್ನಲ್ಲಿ ಏನು ಅದು ಯಾವುದೋ ಒಂದು ಸ್ಮಶಾನದಲ್ಲಿ ಯಾವುದೋ ಒಂದು ವ್ಯಕ್ತಿ ಸಾವಾಗಿರ್ತೈತಿ. ಆ ಒಂದು ಸಾವಾದಂಥ ಸಂದರ್ಭದೊಳಗೆ ಅಲ್ಲಿ ಆ ಒಂದು ಅಂತ್ಯಕ್ರಿಯೆಯನ್ನು ಮಾಡ್ತಿರುವಂಥ ಸಂದರ್ಭದೊಳಗೆ ಆ ಒಂದು ಯಶ್ನ ಅಂದರೆ ಟಾಕ್ಸಿಕ್ನ ರಾಯ್ ಆಗಿರುವಂಥ ಯಶ್ ಅವರು ಅಲ್ಲಿ ಎಂಟ್ರಿ ಆಗಿ ಹೊರಗಡೆ ಒಂದು ಯುದ್ಧ ಒಳಗಡೆ ಒಂದು ಯುದ್ಧ ಆಗಿರುವಂಥದ್ದನ್ನು ನಾವೆಲ್ಲ ನೋಡಿರುವಂಥದ್ದು. ಇನ್ನು ನಿನ್ನೆ ಬಿಟ್ಟಿರುವಂಥದ್ದು ವಿಡಿಯೋ ಬಗ್ಗೆನ ಹೇಳ್ತಾ ಹೋಗ್ತೀನಿ. ಇನ್ನು ಏನು ಫಸ್ಟಿಗೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವಂಥದ್ದು ಎಂಟ್ರಿ ಅದನ್ನೇನೋ ವಿಡಿಯೋ ನೋಡಿದರೆ ನಿಮಗೆಲ್ಲ ಅರ್ಥ ಆಗ್ತೈತಿ. ಫಸ್ಟಿಗೆ ಎಂಟ್ರಿನ ಒಂದು ಕ್ಲಿಪ್ ಹಾಕ್ತಾರೆ, ವಿಡಿಯೋ ಇದು ನೋಟಿಸನ್ನು ಹಾಕ್ತಾರೆ. ಏನಪ್ಪ ಅಂತಂದ್ರೆ ಮಕ್ಕಳೇ ಇದರಿಂದ ದೂರ ಇರಿ ಅನ್ನುವಂಥದ್ದನ್ನು. ಅದು ಅಲ್ಲದೆ ಮಕ್ಕಳು ಕೇಳಲ್ಲ, ಅದಕ್ಕೋಸ್ಕರ ಅವ್ರ ತಂದೆ ತಾಯಿಗಳಿಗೆ ಹೇಳ್ತಾರೆ, ಮಕ್ಕಳೇ ಇದು ತಂದೆ ತಾಯಿಗಳಿಗೆ ನಿಮ್ಮ ಮಕ್ಕಳನ್ನ ದೂರ ಇರಿಸ್ರಿ ಈ ಒಂದು ಮೂವಿಯಿಂದ ಅಂತ ಹೇಳ್ತಾರೆ. ಒಂದು ವೇಳೆ ಆ ಮಕ್ಕಳು ಕೇಳಲ್ಲ, ಆ ಮಕ್ಕಳಿಗೆ ತಂದೆ ತಾಯಿನ ಹೇಳಿಲ್ಲ ಅಂತಂದ್ರೆ ಆದರೂ ಅವ್ರಿಗೆ ಅಲ್ಲದೆ ಅವ್ರ ಏನು ಮಕ್ಕಳ ಅಜ್ಜರಿಗೆ ಅಂತೀವಲ್ಲ ಅವ್ರಿಗೂ ಕೂಡ ಹೇಳ್ತಾರೆ, ನಿಮ್ಮ ಮಕ್ಕಳನ್ನು ಇದರಿಂದ ದೂರ ಇರಿಸಿ ಅನ್ನುವಂಥದ್ದನ್ನು ಹೇಳ್ತಾರೆ. ಅದು ಅಲ್ಲದೆ ಅವರು ಕೇಳಲ್ಲ, ಅದಕ್ಕೋಸ್ಕರ ಆ ಮುತ್ತಜ್ಜ ಅಂತೀವಲ್ಲ ಆ ಮುತ್ತಜ್ಜರಿಗೂ ಕೂಡ ಆ ಒಂದು ವಿಚಾರವನ್ನು ಅದರ ನೋಟಿಸನ್ನು ಹೇಳ್ತಾರೆ, ನಿಮ್ಮ ಮುತ್ತಜ್ಜರ ಮೊಮ್ಮಕ್ಕಳನ್ನ ಅಂತೇಳಿ ಈ ರೀತಿ ಅವ್ರನ್ನ ದೂರ ಇರಿಸ್ರಿ ಅನ್ನುವಂಥದ್ದನ್ನ ಒಂದು ನೋಟಿಸ್ನ ಹಾಕ್ತಾರೆ. ಫಸ್ಟಿಗೆ ಎಂಟ್ರಿ ರೆಡ್ ಅಲರ್ಟ್ ಈ ಟ್ಯೂನ್ಗೆಲ್ಲ ತೋರಿಸಿ ಅದಾದಮೇಲೆ ಇದನ್ನು ತೋರಿಸ್ತಾರೆ. ಇನ್ನು ಎಂಟ್ರಿ ಸೀನ ನಾವೇನು ಇದು ಸಮುದ್ರದೊಳಗೆ ಇರ್ತಕ್ಕಂಥದ್ದು ಆಲ್ರೆಡಿ ನಾವು ತಬಾಯಿ ಅನ್ನುವಂಥ ಒಂದು ಸಾಂಗ್ಗಳಿಗೆ ಈ ಒಂದು ಸಮುದ್ರದ ಪ್ಲೇಸನ್ನು ನಾವು ನೋಡುತ್ತಿದ್ವಿ. ಯಾಕಂದ್ರೆ ಆವಾಗ ಆಲ್ರೆಡಿ ಅವ್ರು ಯಾರು ಜೋಡಿ ಇದ್ರಪ್ಪ ಅಂತಂದ್ರೆ ಕೈರಾ ಅದ್ವಾನಿ ಅವ್ರ ಜೋಡಿ ಅದಾರ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಂಬಿಟ್ಟಿದ್ವಿ ಆವಾಗಲೇ. ಯಾಕಂದ್ರೆ ಅಲ್ಲೆಲ್ಲ ಸಮುದ್ರದನ್ನ ನಾವು ಹಿಂದೆ ಏನು ತಬಾಯಿ ಅನ್ನುವಂಥ ಒಂದು ಸಾಂಗ್ನ ರಿಲೀಸ್ ಮಾಡಿದ್ರಲ್ಲ, ಅದೇನು ಅಂಥ ಪರಿ ದೊಡ್ಡ ಮಟ್ಟದ ಯಶಸ್ಸು ಕಾಣಲಿಲ್ಲ ಈ ಒಂದು ಸಿನಿಮಾಗೆ ತಕ್ಕಂತೆ. ಆ ಒಂದು ಸೀನೊಳಗೆ ಈ ಒಂದು ಸಮುದ್ರದ ಸೀನನ್ನು ನಾವು ಆಲ್ರೆಡಿ ಅಲ್ಲಿ ನೋಡಿದ್ವಿ. ಇನ್ನು ಅದಾದಮೇಲೆ ಅದ್ರ ಜೊತೆಗೆ ಈಗ ಯಶ್ ಅವ್ರ ಟಾಕ್ಸಿಕ್ನ ರಾಯ್ನ ಕೊಳ್ಳಾಗ ಚೈನ್ ಇರೋದು, ಆಮೇಲೆ ಕೈ ಒಳಗಿರ್ತಕ್ಕಂಥದ್ದು ಖಡ್ಗ, ಅದೆಲ್ಲ ಇದ್ರೊಳಗೆ ತೋರ್ಸ್ಯಾರ. ಬಟ್ ನಾನು ಅನ್ಕೊಂಡ್ಬೇಕು ಅಂಥ ಪರಿ ಏನು ಇರಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಅದರಲ್ಲಿ ಏನೋ ಒಂದು ತೋರ್ಸ್ಯಾರ ಅಂತಂದ್ರೆ ಅದರಲ್ಲಿ ಏನೋ ಒಂದು ವಿಚಾರ ಬೇರೆ ರೀತಿಯಾದಂಥದ್ದು ಇರಬೇಕು ಅಂತ ನನ್ನೊಂದು ಅನಿಸಿಕೆ. ಇನ್ನು ಅದಾದಮೇಲೆ ಎಂಟ್ರಿನ ಇವ್ರ ಮೇಲೆ ನಯನತಾರ ಅವರು ಬರ್ತಾರೆ ಬೈಕ್ ಮೇಲೆ. ಏನು ಅವ್ರಿಗಿಂತ ಜಾಸ್ತಿ ಬೈಕೇ ಆರ್ಮನಿ ದೊಡ್ಡದೈತಿ. ಬಂದು ಬೈಕ್ ಸೀನ್ ಒಳಗೆ ಬರ್ತಾರೆ. ಅದು ನನ್ನ ಪ್ರಕಾರ ಸ್ವಲ್ಪ ಸ್ಟೈಲಿಶ್ ಚೇಂಜ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತೈತೇನೋ ಅಂತ ಅನ್ನಿಸ್ತು. ಯಾಕಂದ್ರೆ ಒಂಥರ ಹಿಡಿದು ಎಳ್ಕೊಂಡು ಬಂದಾರೇನೋ ಅನ್ನುವಂಥ ರೀತಿ ಒಳಗೆ ಆ ಒಂದು ಬೈಕ್ ಬರ್ತಾಯಿತ್ತು. ಆ ಥರ ಏನಿತ್ತದು ನನಗೆ ಇನ್ನೂ ಸ್ವಲ್ಪ ಚೇಂಜ್ ಆದ್ರೆ ಅದು ಉತ್ತಮ ಅಂತ ನನಗೆ ಅನಿಸ್ತು. ಇನ್ನು ಅದೇ ರೀತಿಯಾಗಿ ಏನು ಎರಡನೇ ಹೀರೋಯಿನ್ ಆಗಿ ಕೈರಾ ಅದ್ವಾನಿ ಅವ್ರದ್ದು ಒಂದು ತೋರಿಸ್ತಾರೆ. ಫುಲ್ಲು ಕ್ಲೋಸಪ್ ಒಳಗೆ ಅವ್ರ ಫೇಸನ್ನು ರಿವೀಲ್ ಮಾಡ್ತಾರೆ. ಇದರಲ್ಲಿ 5 ಮಂದಿ ಹೀರೋಯಿನ್ಗಳನ್ನು ರಿವೀಲ್ ಮಾಡ್ಯಾರ. ಅದನ್ನ ಈಗ ಸೆಕೆಂಡ್ ಹೀರೋಯಿನ್ ಆಗಿ ಕೈರಾ ಅದ್ವಾನಿ ಅವ್ರನ್ನ ಫುಲ್ ಕ್ಲೋಸಪ್ ಒಳಗೆ ಅವ್ರನ್ನ ತೋರಿಸ್ತಾರೆ. ಅವ್ರದ್ದು ಕೆಲವೊಂದು ಸೀನ್ ಒಳಗೆ ನಾವು ಅವ್ರದ್ದೇನೋ ಬ್ಲೈಂಡ್ ಇದಿತ್ತು ಅಂತೇಳಿ ಅನ್ಕೊಂಡಿದ್ವಿ. ಇದರಲ್ಲಿ ಎಲ್ಲ ಕ್ಲೋಸಪ್ ತೋರಿಸ್ಯಾರ. ಅಂಥ ಪರ ಏನೂ ಇಲ್ಲ ಅಂತ ನನಗೆ ಅನಿಸ್ತು. ಇದ್ರೂ ಇರ್ಬೋದು, ಎಲ್ಲೋ ಒಂದು 10-15% ಇದ್ರೂ ಇರ್ಬೋದು ಕೈರಾ ಅದ್ವಾನಿ ಅವ್ರದ್ದು. ಇನ್ನು ಅದೇ ರೀತಿಯಾಗಿ ಈ ನಮ್ಮ ಮೂರನೇ ಹೀರೋಯಿನ್ ಆಗಿ ತಾರಾ ಸುತಾರಯ್ಯ ಅವರು ಕಾಣಿಸ್ಕೊಳ್ತಾರೆ. ಏನು ಆರಾಮ ಒಂದು ಪಬ್ ಒಳಗೆ ಸಿಗರೇಟ್ ಸೇರ್ಕೊಂತ ನಿಂತಿದ್ದರು ಅಂಥದ್ದನ್ನು ಅವರು ಒಂದು ಎಂಟ್ರಿ ಸೀನನ್ನು ಅವ್ರದ್ದೊಂದು ಪೀಸ್ನ
ರಿವೀಲ್ ಮಾಡ್ತಾರೆ. ಯಾರು ತಾರಾ ಸುತಾರೆ ಅವ್ರದ್ದು. 4ನೇ ಹೀರೋಯಿನಿಯಾಗಿ ನಮ್ಮ ರುಕ್ಮಿಣಿ ವಸಂತ್ ಅವ್ರನ್ನ ತೋರಿಸ್ತಾರೆ. ಅವ್ರೇನು ಸಡನ್ಲಿ ಅವರು ಗನ್ ಹಿಡ್ಕೊಂಡು ರಿವೀಲ್ ಆಗಿರುವಂಥದ್ದು. ಅಂದ್ರೆ ಮೋಸ್ಟ್ಲಿ ಯಾರ್ಯಾರಿಗೂ ಶೂಟ್ ಮಾಡ್ತಾರೆ ಅನ್ಸುತ್ತೆ. ಅದು ಏನೋ ಟಾಕ್ಸಿಕ್ನ ರಾಯ್ಗೆ ಏನಾರು ಇದ್ರೂ ಇರ್ಬೋದು ಅಥವಾ ಏನಾರು ತೊಂದರೆ ಆದರೂ ಆಗ್ಬೋದು. ಟಾಕ್ಸಿಕ್ನ ರಾಯ್ಗೆ ಮೋಸ್ಟ್ಲಿ ಅದೇ ಏನಾರು ಇದ್ರೂ ಇರಬಹುದು. ಅವರು 4ನೇ ಹೀರೋಯಿನಿಯಾಗಿ ರುಕ್ಮಿಣಿ ವಸಂತ್ ಅವ್ರನ್ನ ರಿವೀಲ್ ಮಾಡ್ತಾರೆ. ಇನ್ನು 5ನೇ ಹೀರೋಯಿನಿಯಾಗಿ ಉಮಾ ಕ್ವೈರೇಶ್ ಅವ್ರನ್ನ ತೋರಿಸ್ತಾರೆ. ಫೇಸ್ನ ರಿವೀಲ್ ಮಾಡ್ತಾರೆ. ಅವ್ರ ಫೇಸ್ ಹೆಂಗಿದೆಪ್ಪ ಅಂತಂದ್ರೆ ಮೇಕಪ್ ಎಲ್ಲ ಹಾಕಿಸೆ ಅವ್ರದ್ದು ಸ್ವಲ್ಪ ಏನೋ ಡಿಸೈನ್ ಇಲ್ಲಿ ಮಾಡ್ಯಾರ. ಹಂಗಾದ್ಮೇಲೆ ಕೈಯಲ್ಲಿ ಒಂದು ಏನೋ ಹಿಡ್ಕೊಂಡಾರ ಫೇಸ್ನ. ಆ ರೀತಿಯಾಗಿ ಇದನ್ನು ರಿವೀಲ್ ಮಾಡ್ಯಾರ. ಇದರಲ್ಲಿ ಟೋಟಲಿ ಅದೇ ಹೇಳಿದಲ್ಲ, ಲೇಡೀಸ್ ಅನ್ನುವಂಥದ್ದೊಂದು ಇದನ್ನು ಮಾಡಿ 5 ಮಂದಿ ಫೇಸನ್ನ ರಿವೀಲ್ ಮಾಡ್ಯಾರ ಹೀರೋಯಿನ್ಗಳನ್ನ. ಅದಾದಮೇಲೆ ರಾಯ್ ಒಂದು ಸುಂದರವಾಗಿರುವಂಥದ್ದು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡುವಂಥ ಹುಡುಗಿ ಹಿಂಗೆ ಏನೋ ಬರ್ತಿರ್ತಾಳ. ಅವಾಗ ಆಕೆ ಕಾಲಿಗೆ ಗುಂಡು ಹೊಡಿತಾನ, ಆರಿಸ್ತಾರ. ಅದಾದಮೇಲೆ ಆಕೆ ಕಾಲಿಗೆ ಆರಿಸಿದ್ದಾನ ಡೈರೆಕ್ಟ್ ಆಕಿನ ಒಂದು ಬಾಯಿಗೆ ಬಂದೂಕ ಇಟ್ಟಿರುವಂಥದ್ದು. ಮೋಸ್ಟ್ಲಿ ಅದು ಆ ರೀತಿ ಬರಬೇಕು ಆಕೆ ಅನ್ನೋಗೋಸ್ಕರ ಆಕೆ ಬಂದೂಕ ಆರಿಸೋಂತ ನನಗೆ ಅನಿಸ್ತೈತಿ. ಒಟ್ಟಿನಲ್ಲಿ ಇದು ಎಲ್ಲ ಚೆನ್ನಾಗೈತಿ. ಆದರೆ ಏನಪ್ಪ ಅಂತಂದ್ರೆ ಇದು ನಮ್ಮ ಕನ್ನಡ ಚಲನಚಿತ್ರ ಇಂಡಸ್ಟ್ರಿಗೆ ಅಂದರೆ ಕರ್ನಾಟಕದ ಜನರಿಗೆ ಏನಾಗ್ತದೆ ಒಂಥರ ಇಂಥ ಪಿಕ್ಚರ್ ನಾವು ಆ ರೀತಿ ಹಿಂದೆ ಯಾವುದೇ ರೀತಿಯಂತ ಮಾಡಿಲ್ಲ. ಸಡನ್ಲಿ ಈ ರೀತಿ ಮಾಡೋಣಲ್ಲಪ್ಪ ಅನ್ನೋಂಥದ್ದು ಕೆಲವೊಬ್ಬರಿಗೆ, ಆಮೇಲೆ ಹೆಣ್ಮಕ್ಳಿಗೆ ನೋಡುವಂಥವ್ರಿಗೆ ಭಾಳ ಮುಜುಗರ. ಆಮೇಲೆ ಮಕ್ಕಳಂತೂ ಇದರಲ್ಲಿ ನೋಡಲೇಬೇಡಿ ಅನ್ನುವಂಥದ್ದು, ಮಕ್ಕಳಿಗೋಸ್ಕರ ಇದು ಮಾಡಿರೋ ಸಿನಿಮಾ ಅಲ್ಲ ಅನ್ನುವಂಥದ್ದನ್ನು ಅವ್ರು ಸ್ಪಷ್ಟವಾಗಿ ಹೇಳಿದಾರೆ. ಆದರೆ ಏನು ಅಂತಂದ್ರೆ ಕನ್ನಡ ಚಲನಚಿತ್ರ ಇಂಡಸ್ಟ್ರಿ ಒಳಗೆ ಇದು ಒಂದು ಬೇರೆ ರೀತಿಯಾಗಿ ಒಂದು ತೋರಿಸಿರುವಂಥದ್ದು ಸಿನಿಮಾ. ಒಂಥರ ಹೆಂಗೈತೆ ಅಂದ್ರೆ ಇಂಗ್ಲೀಷ್ ಪಿಕ್ಚರ್ ಇದ್ದಂಗೆ ಐತಿದು. ಅಷ್ಟೊಂದು ನಾನು ಹೇಳ್ತಿರೋದು ಇದರಲ್ಲಿ 100ಕ್ಕೆ ಎಷ್ಟು ಅಂದ್ರೆ 90% ನಮ್ಮ ಕನ್ನಡ ಚಲನಚಿತ್ರ ಇಂಡಸ್ಟ್ರಿ ಒಳಗೆ ನೆಗೆಟಿವ್ ಬರಬಾರ್ದು, ಬರ್ತೈತಿ ಅನ್ನೋ ಅಂತ ನನಗೆ ಅನ್ಸಾಗತ್ತೈತಿ. ಯಾಕಂದ್ರೆ ಈ ರೀತಿ ನೋಡಿಲ್ಲ. ನಮ್ಮ ಸಂಸ್ಕೃತಿ ಪ್ರಕಾರ ಬೇರೆ ರೀತಿನೇ ಐತಿ. ಎಲ್ಲ ಉಡುಗೆ ತೊಡುಗೆಗಳಾಗಿರ್ಬೋದು, ಆಮೇಲೆ ತೋರಿಸುವಂಥ ಸಿನಿಮಾಗಳ ರೀತಿ ಆಗಿರ್ಬೋದು ಬೇರೆನೇ ಐತಿ. ಆದರೆ ಬೇರೆ ರೀತಿ ಒಳಗೆ ಅಂದರೆ ಇದು ವರ್ಲ್ಡ್ ವೈಡ್ ಸಿನಿಮಾ ಮಾಡಿರೋದ್ರಿಂದ ಸ್ವಲ್ಪ ಇಂಥ ಒಂದು ಸೀನ್ಗಳಿಗೆಲ್ಲ ಸ್ವಲ್ಪ ಅಪ್ರೋಚ್ ಮಾಡ್ಯಾರ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಇದನ್ನು ಯಾರು ಡೈರೆಕ್ಟರ್ ಅಪ್ರೋಚ್ ಮಾಡ್ಯಾರ ಅಥವಾ ಡೈರೆಕ್ಟರ್ ಇವ್ರು ಅಪ್ರೋಚ್ ಮಾಡ್ಯಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿನಿಮಾವನ್ನು ಒಂದು 26/8/2026ನೇ ತಾರೀಕಿಗೆ ಬರ್ತೈತೆ ಅನ್ನುವಂಥದ್ದನ್ನು ಆಲ್ರೆಡಿ ಅವರೆಲ್ಲ ತೋರಿಸಿದ್ದಾರೆ. ಯಾಕೆ ಹಿಂದೆ 2 ಸಾರಿ ಪೋಸ್ಟ್ಮಾರ್ಟಮ್ ಮಾಡಿರೋದು, ಹಂಗಾಗಿ ಅಭಿಮಾನಿಗಳಲ್ಲಿ ಕ್ರೇಜ್ ಕಡಿಮೆ ಆಗ್ತಾ ಹೋಗ್ತು. ಯಾಕಂದ್ರೆ ಇದೇನೋ 4 ವರ್ಷದಿಂದ ಕಾಯ್ಕೋತ ಕುಂತೀವಿ, ಇನ್ನೂ ಅದ್ರ ಬಿಡುಗಡೆ ಮಾಡೋಲ್ರು ಅಂತುವಂಥದ್ದು ಒಂದು ಬೇಸರ ಆಗಿತ್ತು. ಅದಾದಮೇಲೆ ನಿನ್ನೆ ಲೇಡೀಸ್ ಅನ್ನುವಂಥದ್ದೊಂದು ವಿಡಿಯೋನ ಬಿಟ್ಟು ಮತ್ತೆ ಅಭಿಮಾನಿಗಳಿಗೆ ಪ್ರೋತ್ಸಾಹ ಅಂದರೆ ಸಿನಿಮಾ ಬರ್ತೈತಿ ಅನ್ನುವಂಥದ್ದೊಂದು ಹುರುಪನ್ನು ತುಂಬಿಸುವಂಥ ಕೆಲಸ ಟಾಕ್ಸಿಕ್ನ ಟೀಮ್ ಮಾಡಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಅದಾದಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಅದರಲ್ಲಿ ಏನು ಲೇಡೀಸ್ ಅನ್ನುವಂಥದ್ದು ಒಂದು ಇದ್ರೊಳಗೆ ಒಂದನ್ನು ಕನ್ನಡದಲ್ಲಿ ಸ್ಪಷ್ಟವಾಗಿ ಇದು ಕನ್ನಡ ಸಿನಿಮಾ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅದರಲ್ಲಿ ಒಂದು ಡೈಲಾಗ್ನ ಹೇಳ್ತಾರೆ. ಏನಪ್ಪ ಅಂತಂದ್ರೆ ಲೇಡೀಸ್ ಅನ್ನುವಂಥದ್ದು ಒಂದು ಹೇಳಿ ಒಟ್ಟೊಟ್ಟಿಗೆ ಬರ್ತೀರೋ ಅಥವಾ ಒಟ್ಟಿಗೆ ಬರ್ತೀರೋ ಅನ್ನುವಂಥದ್ದೊಂದು ಡೈಲಾಗ್ನ ಹೇಳ್ತಾರೆ. ಅದಾದಮೇಲೆ ಇದರಲ್ಲಿ ಹಿಂದೆ ಏನೋ ಬಾಯ್ಸ್ ವಿಲನ್ ಜೋಡಿ ಗುದ್ದಾಡ್ದವನ್ನ ಏನು ಲೇಡಿ ವಿಲನ್ ಜೋಡಿ ಗುದ್ದಾಡತ್ತಲ್ಲ ಅಂತ ಸಂಶಯ ಶುರುವಾಗ್ತೈತೆ. ಬಟ್ ಅದರಲ್ಲಿ ಹುಡುಗರ ಜೋಡಿನ ಗುದ್ದಾಡ್ದವನ್ನ ಹುಡುಗಿಯರ ಜೋಡಿ ಸೋಲ್ತಾನೆ ಅನ್ನುವಂಥದ್ದನ್ನು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಯಾವುದೇ ರೀತಿಯಾದಂಥ ರಾಯ್ ಸೋಲಲ್ಲ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಬಟ್ ಏನಾಯ್ತು, ಸಸ್ಪೆನ್ಸ್ ಆಗಾಯಿತು, ಏನಾಯ್ತು ಅನ್ನೋದು ಗೊತ್ತಿಲ್ಲ. ಅದೆಲ್ಲವನ್ನು ಸಿನಿಮಾ ಬಂದ ಮೇಲೆ ನೋಡಿ ಅದ್ರದ್ದು ಏನು ಅನ್ನೋದನ್ನು ನಾವೆಲ್ಲರೂ ತಿಳ್ಕೊಬೇಕು ಅಂತ ಹೇಳ್ತಾ ಈ ಒಂದು ಮಾತಾಡುವಾಗ ಸ್ವಲ್ಪ ಭಾಳ ತೊದಲಿಸಿನಿ. ಇದು ಭಾಳ ಒಂದು 2 ತಿಂಗಳ ಮೇಲೆ ಆಯಿತು. ಅದಕ್ಕೋಸ್ಕರ ಸ್ವಲ್ಪ ಏನಾದರೂ ಸ್ವಲ್ಪ ಹೊಟ್ಟೆ ಹಾಕೋರು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.